ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಆನ್ಲೈನ್ ಹಾಕಿದಾರೆ SIR ಫಾರ್ಮು, ಸೊ ಆಫ್ಲೈನ್ ಅಲ್ಲಿ ಹೇಗೆ ತುಂಬಬೇಕಂತ ನೀವು ಗೊತ್ತಾಗ್ಲಿಲ್ಲ ಅಂದ್ರೆ ಈ ವಿಡಿಯೋ ನೋಡಲೇಬೇಕು. ಯಾಕಪ್ಪ ಅಂತಂದ್ರೆ ಇವಾಗ ಮನೆ ಮನೆಗೆ ಭೇಟಿಯಾಗಿ ಏನಪ್ಪಾ ಅಂತಂದ್ರೆ SIR ಫಾರ್ಮು ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊತಾ ಇದ್ದಾರೆ. ಸೊ ಅದ್ರ ಪರವಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಸೊ SIR ಫಾರ್ಮು ಆಫ್ಲೈನ್ ಅಲ್ಲಿ ಏನೇನ್ ತುಂಬಬೇಕು ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ನೀವು SIR ಫಾರ್ಮ್ ತುಂಬಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಇವತ್ತು ನಿಮ್ಗೆ ಈ ವಿಡಿಯೋ ಹೇಳ್ಕೊಡ್ತೀನಿ. ಏನಪ್ಪಾ ಅಂದ್ರೆ ಮೊದಲನೇದಾಗಿ ಏನಂದ್ರೆ ಸೊ SIR ಫಾರ್ಮ್ ತುಂಬಲಿಲ್ಲ ಅಂದ್ರೆ ನಿಮ್ದು ವೋಟರ್ ಐಡಿ ಡಿಲೀಟ್ ಆಗುತ್ತೆ. ಸೊ SIR ಫಾರ್ಮ್ ತುಂಬಿದ್ರೆ ಮಾತ್ರ ನಿಮ್ದು ವೋಟರ್ ಐಡಿ ನೀವು ಮುಂದೆ ಎಲೆಕ್ಷನ್ಗೆ ಏನಪ್ಪ ವೋಟ್ ಹಾಕ್ಬೋದು. ಸೊ ಅಂದ್ರೆ SIR ಫಾರ್ಮ್ ತುಂಬಲಿಲ್ಲ ಅಂದ್ರೆ ನಿಮ್ದು ವೋಟರ್ ಐಡಿ ಡಿಲೀಟ್ ಆಗುತ್ತೆ. ಜೊತೆಗೆ ಮುಂದೆ ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ ಯಾವುದೇ ಒಂದು ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಸ್ಕೀಮ್ಗೆ ನೀವು ಅರ್ಹರಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಆಫ್ಲೈನ್ ಅಲ್ಲಿ ಹೇಗೆ SIR ಫಾರ್ಮ್ ತುಂಬಬೇಕಂತ ನಿಮಗೆ ಸ್ಟೆಪ್ ವೈಸ್ ಹೇಳ್ಕೊಡ್ತೀನಿ. ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ SIR ಫಾರ್ಮ್ ತುಂಬೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾವ ತರ ನಿಮಗೆ SIR ಫಾರ್ಮ್ ತುಂಬಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತೆ ಜೊತೆಗೆ ಏನಪ್ಪಾ ಅಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ SIR ಫಾರ್ಮ್ ಆನ್ಲೈನ್ ಅಲ್ಲಿ ಹೇಗೆ ತುಂಬಬೇಕಂತ ನಿಮ್ಗೆ ಹೇಳಿದ್ದೀನಿ. ಇವತ್ತು ಆಫ್ಲೈನ್ ಅಲ್ಲಿ ಹೇಗೆ ತುಂಬಬೇಕಂತ ಹೇಳ್ಕೊಡ್ತೀನಿ. ಸೊ ಹೇಗೆ ತುಂಬಬೇಕಂತ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ನಿಮಗೆ ಸ್ವಲ್ಪ ಏನಿದೆ ಭಾರತ ಚುನಾವಣಾ ಆಯೋಗ ಗಣತಿ ನಮೂನೆ ಅಂತ. ಸೊ ಈ ತರ ಒಂದು ನಿಮಗೆ ಪೇಜ್ ಕೊಡ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನೇಮ್ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಆಫ್ BLO. ಸೊ ನಿಮ್ಮ ಹತ್ತಿರದ ಯಾವ್ದು BLO ಬರುತ್ತೆ, ಸೊ BLO ಹೆಸರು ಕೂಡ ಇರುತ್ತೆ, ಜೊತೆಗೆ ಇಲ್ಲಿ ಫೋನ್ ನಂಬರ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದು ಬಾಕ್ಸ್ ಇದೆ. ಈ ಒಂದು ಬಾಕ್ಸು, ಎರಡನೇ ಬಾಕ್ಸು, ಮೂರನೇ ಬಾಕ್ಸು, 4, 5. ಸೊ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಫಸ್ಟ್ನೇ ಬಾಕ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ದು ಯಾರೆಲ್ಲ ನೀವು ಫಾರ್ಮ್ ತುಂಬ್ತಾ ಇದ್ದೀರಾ ಸೊ ಅವ್ರದ್ದು ಏನಪ್ಪಾ ಅಂತಂದ್ರೆ ಸೊ ಹೆಸರು ಇರುತ್ತೆ, ಜೊತೆಗೆ ಏನಪ್ಪಾ ಅಂತಂದ್ರೆ ಸೊ ನಿಮ್ದು ವೋಟರ್ ಐಡಿ ನಂಬರ್ ಇರುತ್ತೆ, ಜೊತೆಗೆ ಏನಪ್ಪಾ ವಿಳಾಸ ಅಂತ ಇರುತ್ತೆ. ಸೊ ನಿಮ್ದು ಅಡ್ರೆಸ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೊ ನೀವು ಎಲ್ಲಿ ಇರ್ತೀರಾ ಅದು ಕೂಡ ಒಂದು ಅಡ್ರೆಸ್ ಇರುತ್ತೆ, ಜೊತೆಗೆ ಕ್ರಮ ಸಂಖ್ಯೆ ಅಂತ ಇರುತ್ತೆ, ಸೀರಿಯಲ್ ನಂಬರ್ ಅಂತ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು QR ಕೋಡ್ ಇದೆ. ಸೊ QR ಕೋಡ್ ಮುಖಾಂತರ ನೀವು ತುಂಬಬಹುದು. ಜೊತೆಗೆ ಇಲ್ಲಿ ನೀವು ವೋಟರ್ ಐಡಿ ತುಂಬುವಾಗ ಫೋಟೋ ಯಾವ್ದು ಕೊಟ್ಟಿರ್ತಾರ, ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿರ್ತಾರ, ಅದು ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇತ್ತೀಚಿನ ಭಾವಚಿತ್ರ ಲಘುತಿಸಿದೆ. ಸೊ ಪ್ರೆಸೆಂಟ್ ಇವಾಗ ನೀವು ಏನಪ್ಪಾ ಅಂತಂದ್ರೆ ಹೊಸ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಅಂಟಿಸಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಿದೆ ಅಲ್ಲ ಮೇಲೆ ಇರೋ ಭಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು 2002 ಒಳಗಡೆ ಏನಪ್ಪಾ ಅಂತಂದ್ರೆ ನೀವು ವೋಟ್ ಹಾಕಿದ್ರೆ ಸೊ ಇಲ್ಲಿ ನಿಮ್ದು ಏನಪ್ಪಾ ಅಂತಂದ್ರೆ ಡೀಟೇಲ್ಸ್ ತುಂಬಬೇಕಾಗುತ್ತೆ. ಒಂದ್ ವೇಳೆ ನೀವು 2002ರಲ್ಲಿ ಸೊ SIR ಫಾರ್ಮ್ ತುಂಬಲಿಲ್ಲ ಅಂದ್ರೆ ಇಲ್ಲಿ ಯಾರ್ದಪ್ಪ ಅಂತಂದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ಏನಂದ್ರೆ ನಿಮ್ ತಂದೆ ಅಥವಾ ತಾಯಿ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕೂಡ ಅವ್ರ ಡೀಟೇಲ್ಸ್ ತುಂಬಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಮತದಾರ ಹೆಸರು. ಸೊ ಯಾರಪ್ಪ ಅಂತಂದ್ರೆ ನಿಮ್ ಮನೆಯಲ್ಲಿ ಯಾರು SIR ಫಾರ್ಮ್ ತುಂಬಿರ್ತಾರೆ 2002ರಲ್ಲಿ, ಸೊ ಅವರು ನಿಮ್ ತಂದೆ ಅಥವಾ ತಾಯಿ ಹೆಸರು. ಸೊ ಲೈಕ್ ಎಕ್ಸಾಂಪಲ್ ತಗೊಳ್ಳಿ, ನಿಮ್ ತಂದೆ ಹೆಸರು ಅಂತ. ಸೊ ಇಲ್ಲಿ ಮತದಾರ ಹೆಸರು ಬಂದ್ಬಿಟ್ಟು ಇಲ್ಲಿ ಏನಪ್ಪಾ ನಿಮ್ ತಂದೆ ಹೆಸರು ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಸೊ ಏನಪ್ಪಾ ಅಂದ್ರೆ ನಿಮ್ ತಂದೆಯ ವೋಟರ್ ಐಡಿ ನಂಬರ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಂಬಂಧಿ ಹೆಸರು. ಸೊ ಸಂಬಂಧಿ ಹೆಸರಪ್ಪ ಅಂತಂದ್ರೆ ನಿಮ್ ತಾಯಿ ಹೆಸರು ಹಾಕೊಳ್ಳಿ. ಸೊ ಇಲ್ಲಿ ನಿಮ್ ತಂದೆ ಹೆಸರು ಡೀಟೇಲ್ಸ್ ಹಾಕ್ತಾ ಇದ್ದೀರಾ, ಜೊತೆಗೆ ಏನಪ್ಪಾ ಅಂತಂದ್ರೆ ಸಂಬಂಧಿ ಹೆಸರು ಅಥವಾ ಅಂದ್ರೆ ನಿಮ್ಮ ತಾಯಿ ಹೆಸರು ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಂಬಂಧ. ಸೊ ಈ ಸಂಬಂಧಿ ಏನ್ ಆಗ್ತಾರೆ, ಸಂಬಂಧ ಅಂದ್ರೆ ಸೊ ಇವ್ರು ನಿಮ್ ತಾಯಿ ಇರ್ತಾರೆ ಅಂದ್ರೆ ನಿಮ್ ಇವ್ರಿಗೆ ಏನ್ ಆಗ್ಬೇಕಪ್ಪ ಅಂತಂದ್ರೆ ಏನಂದ್ರೆ ಹೆಂಡತಿ ಅಥವಾ ಪತ್ನಿ ಹಾಕಬೇಕಾಗತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಜಿಲ್ಲೆ. ಸೊ ನಿಮ್ದು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ರಾಜ್ಯ. ಸೊ ನಿಮ್ದು ಯಾವ್ದು ಸ್ಟೇಟ್ ಬರುತ್ತೆ ಸ್ಟೇಟ್ ಹಾಕೊಳ್ಳಿ. ಸೊ ಅದ್ರ ವಿಧಾನಸಭಾ ಕ್ಷೇತ್ರದ ಹೆಸರು. ಸೊ ನಿಮ್ದು ಯಾವ್ದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಸೊ ಅದು ಇಲ್ಲಿ ಹಾಕೊಳ್ಳಿ. ಸೊ ಯಾವ್ದು ಬರುತ್ತೆ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು. ಸೊ ಅದು ಹಾಕೊಳ್ಳಿ. ಅದು ಎಲ್ಲಿ ಇರುತ್ತಪ್ಪ ಅಂತಂದ್ರೆ ವೋಟರ್ ಐಡಿ ಹಿಂದ್ಗಡೆ ಇರುತ್ತೆ. ಸೊ ಭಾಗ ಸಂಖ್ಯೆ ಕೂಡ ಅಲ್ಲೇ ಇರುತ್ತೆ, ಜೊತೆಗೆ ಏನಪ್ಪ ಕ್ರಮ ಸಂಖ್ಯೆ ಎತ್ತಿದೆ. ಸೊ ಇಲ್ಲಿ ಮೇಲ್ ನೋಡ್ಬೋದು ಕ್ರಮ ಸಂಖ್ಯೆ ಬಂದ್ಬಿಟ್ಟು ಸೊ ನಾ ಹೇಳಿದ್ದೀನಿ ಆಲ್ರೆಡಿ ನಿಮ್ಗೆ ಕ್ರಮ ಸಂಖ್ಯೆ ಅಲ್ಲಿ ವೋಟರ್ ಐಡಿ ಹತ್ರ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಕೂಡ ಅದು ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಭಾಗ ಸಂಖ್ಯೆ ಸೇಮ್ ಆಸ್ ಇಟ್ ಇಸ್ ಹಾಕೊಳ್ಳಿ. ಸೊ ಕ್ರಮ ಸಂಖ್ಯೆ ಕೂಡ ಅದು ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗೆ ಸೊ ಇಲ್ಲಿ ನೋಡ್ಕೋಬಹುದು ಮೇಲೆ ಇರೋದು ಏನಪ್ಪಾ ಅಂದ್ರೆ ನಿಮ್ ಪೇರೆಂಟ್ಸ್ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ. ಸೊ ಒಂದ್ ವೇಳೆ ನೀವು 25 ಅಥವಾ 37 ವರ್ಷ ಮೇಲಾಗಿದ್ರೆ ನಿಮ್ದು ಡೀಟೇಲ್ಸ್ ಹಾಕ್ಬೇಕಾಗುತ್ತೆ ಮೇಲೆ. ಒಂದ್ ವೇಳೆ 2002ರಲ್ಲಿ ನೀವು ಏನಪ್ಪಾ ಅಂತಂದ್ರೆ ವೋಟ್ ಹಾಕ್ಲಿಲ್ಲ ಅಂದ್ರೆ SIR ಫಾರ್ಮ್ ತುಂಬಲಿಲ್ಲ ಅಂದ್ರೆ ನೀವು ಏನಪ್ಪಾ ಅಂತಂದ್ರೆ ಇಲ್ಲಿ ತಂದೆ ಅಥವಾ ತಾಯಿ ಹೆಸರು ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗಿಂದ ಏನಪ್ಪಾ ಅಂತಂದ್ರೆ ನೀವು SIR ಫಾರ್ಮ್ ತುಂಬ್ತಾ ಇದ್ರೆ ಇವಾಗ ಯಾರು ತುಂಬ್ತಾ ಇದ್ದೀರಾ ಸೊ ಇಲ್ಲಿ ಮೇಲೆ ಇರತಕ್ಕಂತ ವೋಟರ್ ಐಡಿ ಡೀಟೇಲ್ಸ್ ಯಾರ್ದಿದೆ ಅವ್ರು ಇಲ್ಲಿ ತುಂಬಬೇಕಾಗತ್ತೆ ಡೀಟೇಲ್ಸ್. ಸೊ ಇಲ್ಲಿ ಏನೇನಿದೆ ನೋಡ್ಕೋಬಹುದು ನೀವು ಇಲ್ಲಿ. ಸೊ ಜನ್ಮ ದಿನಾಂಕ. ಸೊ ನಿಮ್ದು ಇರ್ತಕ್ಕಂತ ನಿಮ್ದು ಆಧಾರ್ ಕಾರ್ಡ್ ಇರುವಂತ ಅಥವಾ ವೋಟರ್ ಐಡಿ ಇರುವಂತೆ ಸೊ ಇಲ್ಲಿ ನೀವೇನಪ್ಪಾ ಅಂತಂದ್ರೆ ನಿಮ್ ಜನ್ಮ ದಿನಾಂಕ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆಧಾರ್ ಸಂಖ್ಯೆ. ಸೊ ನಿಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ಆಧಾರ್ ಕಾರ್ಡ್ ನಂಬರ್ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಸಂಖ್ಯೆ. ಸೊ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಯಾವ್ದು ಲಿಂಕ್ ಇರುತ್ತೆ ಅದು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತಂದೆ
ಅಥವಾ ಪೋಷಕರ ಹೆಸರಿದೆ, ಸೊ ನಿಮ್ ತಂದೆ ಅಥವಾ ತಾಯಿ ಹೆಸರು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ತಂದೆ ಪೋಷಕರ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಸೊ ಏನಪ್ಪಾ ಅಂತಂದ್ರೆ ಸೊ ತಂದೆ ಅಥವಾ ತಾಯಿ ಹೆಸರು ಏನಪ್ಪಾ ಅಂತಂದ್ರೆ ಅವ್ರದ್ದು ವೋಟರ್ ಐಡಿ ಇರುತ್ತೆ, ಸೊ ಎಪಿಕ್ ನಂಬರ್ ಅದು ಹಾಕೊಳ್ಳಿ. ಸೊ ತಾಯಿ ಹೆಸರು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ತಾಯಿ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಏನಪ್ಪಾ ಅಂತಂದ್ರೆ ಇಲ್ಲಿ ತಾಯಿ ವೋಟರ್ ಐಡಿ ಹಾಕಬೇಕಾಗುತ್ತೆ. ಇಲ್ಲಿ ಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ ತಂದೆಯ ಹೆಸರು, ಕೆಳಗೆ ವೋಟರ್ ಐಡಿ ಹಾಕ್ಬೇಕಾಗುತ್ತೆ. ಇಲ್ಲಿ ಕೆಳಗೆ ತಾಯಿ ಹೆಸರು, ತಾಯಿಯ ವೋಟರ್ ಐಡಿ ನಂಬರ್ ಹಾಕ್ಬೇಕಾಗುತ್ತೆ. ಜೊತೆಗೆ ಸಂಗಾತಿ ಹೆಸರು, ಒಂದ್ ವೇಳೆ ನೀವು ಮದುವೆ ಆಗಿದ್ರೆ ಏನಪ್ಪಾ ಅಂದ್ರೆ ನಿಮ್ ಹೆಂಡತಿ ಅಥವಾ ಪತ್ನಿ ಹೆಸರು ಇಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ಅದ್ರ ಕೆಳಗೆ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಸಂಗಾತಿ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಮ ಹೆಂಡತಿಯ ಹೆಸರು ಹಾಕಬೇಕಾಗುತ್ತೆ. ಜೊತೆಗೆ ಕೆಳಗೆ ಏನಪ್ಪಾ ಅಂದ್ರೆ ಹೆಂಡತಿಯ ವೋಟರ್ ಐಡಿ ನಂಬರ್ ಹಾಕಬೇಕಾಗುತ್ತೆ. ಇದಾದ ತಕ್ಷಣ ಎಲ್ಲ ಫಿಲ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮತದಾರರ ಸಹಿ. ಏನಪ್ಪಾ ಅಂದ್ರೆ ಇವ್ರೆಲ್ಲ ಯಾರು ನೀವು ಏನಪ್ಪಾ ಅಂತಂದ್ರೆ SR ಫಾರ್ಮ್ ತುಂಬ್ತಾ ಇದ್ದೀರಾ ಅವ್ರು ಏನಪ್ಪಾ ಅಂತಂದ್ರೆ ಇಲ್ಲಿ ಸಿಗ್ನೇಚರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಇಲ್ಲಿ BLO ಅವರ ಸಹಿ ಐತಿದೆ, ಸೊ ಅವರೆಲ್ಲ ಸಹಿ ಮಾಡ್ತಾರೆ. ಸೊ ಇಷ್ಟೆಲ್ಲ ನೀವು ಏನಂದ್ರೆ ಫಾರ್ಮ್ ತುಂಬಬೇಕಾಗುತ್ತೆ. ಸೊ ಇಷ್ಟೆಲ್ಲ ಫಾರ್ಮ್ ತುಂಬಿ ಇಲ್ಲಿ ಮೇಲೆ ಫೋಟೋ ಅಂಟಿಸಿ ಏನಪ್ಪಾ ಅಂತಂದ್ರೆ ನೀವು BLO ಹತ್ರ ಏನಪ್ಪಾ ಅಂದ್ರೆ ಕೊಡ್ಬೇಕಾಗುತ್ತೆ. ಸೊ ಕೊಟ್ಟ ತಕ್ಷಣ ನಿಮ್ಗೆ ಏನಂದ್ರೆ ನಿಮ್ದು SR ಫಾರ್ಮ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇಷ್ಟೆಲ್ಲ ವಿಡಿಯೋ ನಿಮ್ಗಾಗಿ ಮಾಡಿದೀನಿ. ಸೊ ದಯವಿಟ್ಟು ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯಾರೆಲ್ಲ SR ಫಾರ್ಮ್ ತುಂಬಿಲ್ಲ ಅವರು ಏನಪ್ಪಾ ಅಂತಂದ್ರೆ ಈ ಫಾರ್ಮ್ದು ಹೇಗೆ ತುಂಬಿದಿರಿ ಅಂತ ವಿಡಿಯೋ ಮಾಡಿದೀನಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಯಾವ ತರ ತುಂಬಬೇಕಂತ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.